ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇವತ್ತು ಗುರು ಪೂರ್ಣಿಮಾ. ಈ ಗುರು ಪೂರ್ಣಿಮಾ ಅಂದ್ರೇನು, ಗುರು ಪೂರ್ಣಿಮಾ ಯಾವಾಗ ಬರುತ್ತೆ, ಹಾಗೆ ಈ ಗುರು ಪೂರ್ಣಿಮಾವನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನಂದೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಇವತ್ತು ಗುರು ಪೂರ್ಣಿಮಾ. ನಾವು ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ಪವಿತ್ರ ದಿನ, ಅದು ಗುರು ಪೂರ್ಣಿಮಾ ದಿನ. ಈ ಗುರು ಪೂರ್ಣಿಮೆ ಹಬ್ಬವನ್ನು ಆಷಾಢ ಮಾಸದ ಹುಣ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತೆ. ಈ ಗುರು ಪೂರ್ಣಿಮೆಯನ್ನ ಯಾಕೆ ಆಚರಣೆ ಮಾಡ್ತಾರೆ ಅಂತ ಕೇಳ್ತೀರಾ? ಈ ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡೋದೇನಕ್ಕಂದ್ರೆ, ನಮ್ಮ ಜೀವನಕ್ಕೆ ಜ್ಞಾನ, ಮೌಲ್ಯ ಹಾಗೂ ಸರಿಯಾದ ಮಾರ್ಗವನ್ನು ತೋರಿಸಿರುವ ಗುರುಗಳಿಗೆ ನಾವು ಗೌರವವನ್ನು ಸಲ್ಲಿಸುವುದಕ್ಕೆ ಈ ಗುರು ಪೂರ್ಣಿಮೆಯನ್ನ ಆಚರಣೆ ಮಾಡ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ಈ ಗುರು ಪೂರ್ಣಿಮೆಯನ್ನು ನಮ್ಮ ಮಹಾಭಾರತವನ್ನು ಬರೆದ ಮಹಾನ್ ಋಷಿ ವೇದ ವ್ಯಾಸರ ಜನ್ಮದಿನ ಅಂತ ಕೂಡ ನಂಬಲಾಗ್ತಿದೆ. ಹಾಗೂ ಈ ಗುರು ಪೂರ್ಣಿಮೆಯನ್ನು ವ್ಯಾಸ ಹುಣ್ಣಿಮೆ ಅಂತಲೂ ಕರೆಯುತ್ತಾರೆ. ಇದು ಗೊತ್ತಿತ್ತಾ ನಿಮಗೆ? ನೋಡಿ, ನನಗೂ ಕೂಡ ಗೊತ್ತಿರಲಿಲ್ಲ. ಈ ದಿನ ಎಲ್ರು ಏನ್ ಮಾಡ್ತಾರಂದ್ರೆ, ಅವರವರ ಗುರುಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡಿತಾರೆ. ಹಾಗೂ ಹೂವು, ಫಲ, ತಾಂಬೂಲ ಕೊಟ್ಟು ಅವರನ್ನ ಸನ್ಮಾನ ಮಾಡ್ತಾರೆ. ಈ ಗುರು ಪೂರ್ಣಿಮೆ ಅಂದ್ರೆ ನಮ್ಮ ಜೀವನಕ್ಕೆ ಬೆಳಕು ತೋರಿದ ಗುರುಗಳಿಗೆ ಗೌರವ, ಕೃತಜ್ಞತೆಯನ್ನು ಸಲ್ಲಿಸುವ ಹಬ್ಬ ಈ ಗುರು ಪೂರ್ಣಿಮೆ ಹಬ್ಬ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರಿ ಇತ್ತಂದ್ರೆ ಹಿಂದಿರೋ ಗುರು ಆ ಗುರಿ ತಲುಪೋವರಿಗೂ ನಮ್ಮನ್ನ ಬಿಡಲ್ಲ, ಆ ಗುರಿನ ತಲುಪಿಸ್ತಾರೆ ಅಂತ ನಾನು ಈ ಒಂದು ಗುರು ಪೂರ್ಣಿಮೆ ದಿನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಮಗೆ ಎಲ್ಲಾ ವಿದ್ಯೆ ಬುದ್ಧಿ, ನಮಗೆ ಕೆಲಸ ಹೇಳ್ಕೊಟ್ಟ ಎಲ್ಲಾ ಗುರುಗಳಿಗೂ ಇವತ್ತು ನಾನು ಗುರು ಪೂರ್ಣಿಮೆ ದಿನ ಅವರೆಲ್ಲರಿಗೂ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಅವರಿಗೆ ಗೌರವ ಕೂಡ ಸಲ್ಲಿಸ್ತೀನಿ ಅಂತ ಹೇಳ್ತಾ, ಈ ಗುರು ಪೂರ್ಣಿಮೆ ದಿನದಂದು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೆ ಇವತ್ತು ನೀವೆಲ್ಲರೂ ನಮ್ಮ ತುಮಕೂರಿನ ಕುಣಿಗಲ್ ರಸ್ತೆಯಲ್ಲಿರುವ ರಾಮಕೃಷ್ಣ ನಗರದಲ್ಲಿರುವ ಶ್ರೀ ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಹೋಗಿ, ಇವತ್ತು ಗುರು ಪೂರ್ಣಿಮಾ ಇರುತ್ತೆ, ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಬೆಳಿಗ್ಗೆ 6:30ಯಿಂದಲೇ ಎಲ್ಲಾ ತರಹದ ಫಲಹಾರ ಹಾಗೂ ಅನ್ನ ಸಂತರ್ಪಣೆ ಇರುತ್ತೆ. ರಾತ್ರಿ 11 ಗಂಟೆವರೆಗೂ ಅನ್ನ ಸಂತರ್ಪಣೆ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಹೋಗಿ ಇವತ್ತು ನಮ್ಮ ಸಾಯಿಬಾಬಾ ಅವರ ದರ್ಶನ ಮಾಡ್ಕೊಳ್ಳಿ. ಹಾಗೆ ನಮ್ಮ ಗುರು ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇವತ್ತು ನಮ್ಮ ತುಮಕೂರಿನ ಗುರು ರಾಘವೇಂದ್ರ ಸ್ವಾಮಿ ಅಂದ್ರೆ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಹತ್ರ ಇರುವ ಶ್ರೀ ಗುರು ರಾಘವೇಂದ್ರ ಮಠದ ಹತ್ರ ಕೂಡ ಇವತ್ತು ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡಲಾಗ್ತಿದೆ. ಅಲ್ಲಿ ಹೋಗಿ ನಮ್ಮೆಲ್ಲ ಗುರುಗಳ ಆಶೀರ್ವಾದ ಪಡ್ಕೊಂಡು ಬನ್ನಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಹೇ ಸಾಯಿ ರಾಮ್, ಹೇ ಸಾಯಿ ರಾಮ್, ಹರೆ ಹರೆ ಕೃಷ್ಣ, ರಾಧೆ ರಾಧೆ ಶ್ಯಾಮ್. ಹೇ ಸಾಯಿ ರಾಮ್, ಹೇ ಸಾಯಿ ರಾಮ್, ಹರೆ ಹರೆ ಕೃಷ್ಣ, ರಾಧೆ ರಾಧೆ ಶ್ಯಾಮ್. ಓಂ ಸಾಯಿ ರಾಮ್. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ, ಜಾನಕಿ ರಮಣನ ಶ್ರೀ ಜಯ ರಾಮನ ಪೂಜಿಪ ಹರಿಯ ಮಗುವೆ, ಮಾಧವನ ಮಧುಸೂದನನ ಆರಾಧಿಪ ನಿಮ್ಮ ನಯನ, ಕೇಶವನ ಹರಿಗೋವಿಂದನ ದಾಸನಾಗಿ ಜನನ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಸಾಯಿರಾಮ್.
ಓಂ ಗುರುಭ್ಯೋ ನಮಃ. ಧನ್ಯವಾದಗಳು.